ಎಲ್ಲರಿಗೂ ನಮಸ್ಕಾರ. ಇದು ಡಾಕ್ಟರ್ ಅಶ್ವಿನಿ ಮಾತಾಡ್ತಿರೋದು. ಬನ್ನಿ ಇವತ್ತು ಹೆಣ್ಮಕ್ಳಲ್ಲಿ ತುಂಬ ಕಾಮನ್ ಆಗಿ ಕನ್ಸರ್ನ್ ಇರೋ ವಿಷಯದ ಬಗ್ಗೆ ಮಾತಾಡೋಣ. ಏನು ಗೊತ್ತಾ, ಬಿಳಿ ಮುಟ್ಟು, ವೈಟ್ ಡಿಸ್ಚಾರ್ಜ್, ಇಲ್ಲ ಬಿಳಿ ಬಟ್ಟೆ ಅಂತೀರಾ, ನಾವು ಮೆಡಿಕಲಲ್ಲಿ ಲಿಕೋರಿಯಾ ಕೂಡ ಅಂತೀವಿ. ತುಂಬ ಹೆಣ್ಮಕ್ಳು ಇದ್ರ ಬಗ್ಗೆ ಮಾತಾಡೋಕ್ಕೆ ಹೆಸಿಟೇಟ್ ಪಡ್ತಾರೆ, ಎಂಬ್ರಾಸ್ಮೆಂಟ್ ಫೀಲ್ ಆಗ್ತಾರೆ. ಬಟ್ ಯಾವ್ದು ನಾರ್ಮಲು ಯಾವ್ದು ಅಬ್ನಾರ್ಮಲ್ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಅಲ್ವಾ? ಸೊ ಇವತ್ತು ತಿಳಿಸ್ಕೊಡ್ತೀನಿ ಬನ್ನಿ. ಪ್ರತಿ ಹೆಣ್ಮಕ್ಳಿಗೂ ವೈಟ್ ಡಿಸ್ಚಾರ್ಜ್ ಆಗೇ ಆಗುತ್ತೆ. ಬಟ್ ನಾರ್ಮಲ್ ಆಗಿ ಅದು ಬಾಡಿದು ಏನಂದರೆ ವೆಜೈನಾಗೆ ಹೆಲ್ದಿ ಮತ್ತು ಕ್ಲೀನ್ ಇರೋದಕ್ಕೋಸ್ಕರ ವೈಟ್ ಡಿಸ್ಚಾರ್ಜ್ ಆಗುತ್ತೆ. ನಾರ್ಮಲ್ ಡಿಸ್ಚಾರ್ಜ್ ಹೆಂಗಿರುತ್ತೆ? ನಾರ್ಮಲ್ ಡಿಸ್ಚಾರ್ಜ್ ನಿಮಗೆ ವಾಟ್ರಿ ಇರ್ಬೋದು, ವೈಟಿಶ್ ಇರ್ಬೋದು, ಟ್ರಾನ್ಸ್ಪೆರೆಂಟ್ ಇರುತ್ತೆ. ಯಾವುದೇ ರೀತಿ ಅದರಲ್ಲಿ ಸ್ಮೆಲ್ ಇರೋದಿಲ್ಲ, ಯಾವುದೇ ರೀತಿ ಅದರಲ್ಲಿ ಸ್ಮೆಲ್ಲು ಕೂಡ ಇರೋದಿಲ್ಲ. ಬಟ್ ಇದೇನು ಅಂದರೆ ಕನ್ಸಿಸ್ಟೆನ್ಸಿ ಚೇಂಜ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಓವ್ಯುಲೇಷನ್ ಎಗ್ ರಿಲೀಸ್ ಆಗುತ್ತಲ್ವಾ, ಆವಾಗ ಟ್ರಾನ್ಸ್ಪೆರೆಂಟ್ ಮತ್ತು ಸ್ಟ್ರೆಚಿ ಆಗುತ್ತೆ. ಅದೇ ಪೀರಿಯಡ್ಸ್ ಹತ್ರ ಬಂದಾಗ ತುಂಬ ವೈಟಿಶ್ ಆಗುತ್ತೆ, ಥಿಕ್ ಆಗುತ್ತೆ. ಅದೇ ಪ್ರೆಗ್ನೆನ್ಸಿಯಲ್ಲಿ ಹಾರ್ಮೋನ್ಸ್ ಬಾಡಿಯಲ್ಲಿ ಚೇಂಜಸ್ ಆಗೋದ್ರಿಂದ ಡಿಸ್ಚಾರ್ಜ್ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಇದೆಲ್ಲ ನಾರ್ಮಲ್ ಡಿಸ್ಚಾರ್ಜು. ಇದರಲ್ಲಿ ಇವಾಗ ಅಬ್ನಾರ್ಮಲ್ ಏನು ಅಂತ ತಿಳ್ಕೊಳ್ಳೋಣ, ಸರಿನಾ? ಈ ಡಿಸ್ಚಾರ್ಜ್ ಜೊತೆ ನಿಮಗೆ ಏನಾದರೂ ಈ ಡಿಸ್ಚಾರ್ಜಲ್ಲಿ ಏನಾದರೂ ಕಲರ್ ಚೇಂಜ್ ಆಗಿದೆಯಾ, ಎಲ್ಲೋ ಆಗಿದೆಯಾ, ವೈಟ್ ಗ್ರೇಯಿಶ್ ಆಗಿದೆಯಾ, ಗ್ರೀನಿಶ್ ಆಗಿದೆಯಾ, ಇಲ್ಲ ಈ ಡಿಸ್ಚಾರ್ಜ್ ಜೊತೆ ನಿಮಗೆ ಕೆಟ್ಟದಾಗಿ ಸ್ಮೆಲ್ ಬರ್ತಿದೆಯಾ, ಇಲ್ಲ ಫೌಲ್ ಸ್ಮೆಲ್ ಅಂತೀವಲ್ಲ, ಫಿಶಿ ಸ್ಮೆಲ್ ಬರ್ತಿದೆಯಾ, ಇಲ್ಲ ಇದ್ರ ಜೊತೆ ನಿಮಗೆ ಏನಾದರೂ ಇಚ್ಚಿಂಗ್ ಇರೋದು, ಪೇನ್ ಇರೋದು, ಇಲ್ಲ ಸ್ವೆಲ್ಲಿಂಗ್ ಇರೋದು, ಏನಾದರೂ ಲಕ್ಷಣಗಳಿದೆಯಾ, ಇದೆಲ್ಲ ಇದ್ದರೆ ನೀವು ಪ್ಲೀಸ್ ಕನ್ಸಲ್ಟ್ ಯುವರ್ ಡಾಕ್ಟರ್. ಇವೆಲ್ಲ ನಿಮಗೆ ಸೈನ್ಸ್ ಆಫ್ ಇನ್ಫೆಕ್ಷನ್ ಆಗುತ್ತೆ. ನಾನು ಹೇಳ್ದಲ್ಲ ಇವಾಗ ಕಲರ್ ಚೇಂಜಸ್ ಎಲ್ಲ, ಕೆಲವೊಂದು ಇದರಲ್ಲಿ ಫಂಗಲ್ ಇನ್ಫೆಕ್ಷನ್ ಆಗ್ಬೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗ್ಬೋದು. ಸೊ ಏನಾದರೂ ವೈಟ್ ಡಿಸ್ಚಾರ್ಜ್ ಜೊತೆ ಇವನ್ ಕೆಲವೊಬ್ಬರಿಗೆ ಬ್ಲಡ್ ಸಮೇತ ಬರುತ್ತೆ. ಅದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಲ್ಲಿ ಬ್ಲಡ್ ಸಮೇತ ಬರುತ್ತೆ. ಸೊ ರಿಮೆಂಬರ್, ಅರ್ಲಿ ಟ್ರೀಟ್ಮೆಂಟ್ ಈಸ್ ಆಲ್ವೇಸ್ ಬೆಟರ್ ಅಲ್ವಾ? ಇದೆಲ್ಲ ಲಕ್ಷಣ ಕಂಡು ಬಂದಾಗ ನೀವು ಹೋಗಿ ನಿಮ್ಮ ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೋದು. ಇವಾಗ ನಾವು ಕೆಲವೊಂದು ಟಿಪ್ಸ್ಗಳನ್ನು ತಿಳ್ಕೊಳ್ಳೋಣ. ಏನು ಟಿಪ್ಸ್ ಅಂದರೆ, ನೀವು ರೆಗ್ಯುಲರ್ ಆಗಿ ವಾಶ್ ಮಾಡುವಾಗ ಯಾವುದೇ ರೀತಿಯ ಹಾರ್ಶ್ ಕೆಮಿಕಲ್ಸ್ ಆಗಲಿ, ಸೋಪ್ಸ್ ಆಗಲಿ ಯೂಸ್ ಮಾಡಬಾರ್ದು. ಟೈಟ್ ಕ್ಲೋತಿಂಗ್ ಆದಷ್ಟು ಅವಾಯ್ಡ್ ಮಾಡಿ. ಕಾಟನ್ ಬಟ್ಟೆ, ಕಾಟನ್ ಇನ್ನರ್ಸ್ ಯೂಸ್ ಮಾಡಿ. ಆ್ಯಂಡ್ ನೀವು ಯಾವಾಗಲೂ ನೀರು ಚೆನ್ನಾಗಿ ಕುಡಿದ್ರೆ, ಹೈಡ್ರೇಷನ್ ಚೆನ್ನಾಗಿದ್ರೆ, ಹೆಲ್ದಿಯಾಗಿ ಇಟ್ಟಾದರೆ ಇವೆಲ್ಲ ಇನ್ಫೆಕ್ಷನ್ಸ್, ಇವು ಕೆಲವೊಂದು ಸಿಂಪಲ್ ಟಿಪ್ಸಿಂದ ನೀವು ತುಂಬ ಇನ್ಫೆಕ್ಷನ್ಸ್ನ ತಡೆಗಟ್ಟಬಹುದು. ರಿಮೆಂಬರ್ ವೈಟ್ ಡಿಸ್ಚಾರ್ಜ್ ಯಾವಾಗಲೂ ನಿಮಗೆ ಕಾಯಿಲೆ ಇದೆ ಅಂತ ಅಲ್ಲ. ಬಟ್ ಈ ವೈಟ್ ಡಿಸ್ಚಾರ್ಜ್ ಜೊತೆ ಬೇರೆ ಏನಾದರೂ ನಾನು ಹೇಳ್ದಂಗೆ ಕಲರ್ ಆಗಲಿ, ಡಿಸ್ಕಂಫರ್ಟ್ ಇದೆ, ಪೇನ್ ಇದೆ, ಏನಾದರೂ ಇದ್ದರೆ ಪ್ಲೀಸ್ ಹೋಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಿ. ಆ್ಯಂಡ್